ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹೆಸರು ಕಾಳಿನ ಹುಸ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಹೆಸರು ಕಾಳು ಅರ್ಧ ಕಪ್ಪು, ಎಣ್ಣೆ 2 ಟೇಬಲ್ ಸ್ಪೂನು, ಸಾಸಿವೆ ಅರ್ಧ ಟೀ ಸ್ಪೂನು, ಕಡಲೆಬೇಳೆ ಅರ್ಧ ಟೀ ಸ್ಪೂನು, ಉದ್ದಿನ ಬೇಳೆ ಅರ್ಧ ಟೀ ಸ್ಪೂನ್, ಅರಿಶಿಣ 1/4 ಟೀ ಸ್ಪೂನ್, ಹಸಿಮೆಣಸಿನಕಾಯಿ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹಾಕಿ, ನಾನು 4 ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು 10-15 ಎಲೆಯಷ್ಟು, ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ನಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಕಲ್ಲುಪ್ಪು ಹೆಸರು ಕಾಳು ಬೇಯಬೇಕಾದ್ರೆ ಹಾಕಲಿಕ್ಕೆ ಅರ್ಧ ಟೀ ಸ್ಪೂನು, ಹಾಗೆ ನಾನು ಪುಡಿ ಉಪ್ಪು ಕೂಡ 1/4 ಟೀ ಸ್ಪೂನ್ನಷ್ಟು ಇಟ್ಟಿದ್ದೀನಿ. ಇದನ್ನು ಆಮೇಲೆ ಹೆಸರು ಕಾಳಿಗೆ ಒಗ್ಗರಣೆ ಆದಮೇಲೆ ಹಾಕಲಿಕ್ಕೆ. ಅರ್ಧ ಲಿಂಬೆಹಣ್ಣಿನ ಹೋಳು ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಇಂಗು ಸ್ವಲ್ಪ. ಹೆಸರು ಕಾಳನ್ನು ಒಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ತೆಕ್ಕೊಳ್ಳೋಣ. ಚೆನ್ನಾಗಿ ಹೆಸರು ಕಾಳನ್ನು ತೊಳೆದ್ಮೇಲೆ ಅದಕ್ಕೆ ನೀರು ಹಾಕಿ ನೆನೆಕ್ಕಿಡೋಣ. ನಾನು 1 ಕಪ್ಪು ನೀರು ಹಾಕಿದ್ದೀನಿ. ಈಗ ನೀವು ಕುಕ್ಕರ್ನಲ್ಲಿ ಬೇಯಿಸಕ್ಕಿಡೋದಂತಾದರೆ ತಳಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ರಿಂಗ್ ಇಟ್ಬಿಟ್ಟು ಈ ಬಟ್ಲಿಗೆ ನೀವು ನೀರನ್ನೆಲ್ಲ ತೆಗೆದ್ಬಿಟ್ಟು ಹಾಕಿ, ನೀರು ಹಾಕಬೇಡಿ. ಯಾಕಂದರೆ ಹೆಸರು ಕಾಳು ಆಗಲೇ ನೆಂದಿದೆ, ಅದರಿಂದ ಬೇಗ ಬೇಯುತ್ತೆ. ನೀವು ಬಾಣಲೆಯಲ್ಲಿ ಒಗ್ಗರಣೆ ಜೊತೆನೆ ಕಾಳನ್ನು ಬೇಯಿಸಕ್ಕೆ ಹಾಕ್ತೀನಿ ಅಂದರೆ ಮಾತ್ರ ಈ ನೀರು ಹಾಕಿ, ಇಲ್ಲಾಂದರೆ ನೀರನ್ನೆಲ್ಲ ತೆಗೆದ್ಬಿಟ್ಟು ಬೇಯಲಿಕ್ಕಿಡಿ. 1 ವಿಷಲ್ ಆದರೆ ಸಾಕು. ಈಗ ಕುಕ್ಕರು ಮೀಡಿಯಂ ಊರಿನಲ್ಲಿ ನಾನು 1 ವಿಷಲ್ ಕೂಗಿಸಿಟ್ಟಿದ್ದೀನಿ. ಹಾಗೆ ಕುಕ್ಕರ್ ತಣ್ಣಗಾಗಿದೆ. ಈಗ ಇದನ್ನ ಓಪನ್ ಮಾಡಿಬಿಟ್ಟು ಈ ಕಾಳನ್ನ ತೆಕ್ಕೊಳ್ಳೋಣ. ಕಾಳು ನೋಡಿ ಚೆನ್ನಾಗಿ ಬೆಂದಿದೆ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಮೀಡಿಯಂ ಊರಿನಲ್ಲಿ ಬಿಸಿಗಿಡಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ. ಕಡಲೆಬೇಳೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದಿದೆ. ಹಸಿಮೆಣಸಿನಕಾಯಿ ಹಾಕೋಣ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕಿ ಆಫ್ ಮಾಡಿಬಿಟ್ಟು ಇಂಗು ಹಾಗೆ ಅರಿಶಿಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಿ. ಉಪ್ಪು ಹಾಕಿ ಚೆನ್ನಾಗಿ ಹೀಗೆ 3-4 ನಿಮಿಷ ಫ್ರೈ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿ, ತೆಂಗಿನಕಾಯಿ ತುರಿ, ಲಿಂಬೆಹಣ್ಣು ಹಿಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ. ಬೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದರೆ ಹೆಸರು ಕಾಳಿನ ಹುಸ್ಲಿ ತಿನ್ನಲಿಕ್ಕೆ ರೆಡಿ ಆಯಿತು. ಈ ಹುಸ್ಲಿನ ಚಪಾತಿ ರೊಟ್ಟಿಗಳ ಜೊತೆಗೂ ತಿನ್ಬೋದು, ಅಥವಾ ನೀವು ಸ್ನ್ಯಾಕ್ ಥರ ಹಾಗೆ ಕೂಡ ಉಪಯೋಗಿಸಬಹುದು. ಯಾಕಂದರೆ ನಾವು ಇದಕ್ಕೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಹಾಕಿದ್ರಿಂದ ಹಾಗೆ ತಿನ್ನೋಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳಿನ ಹುಸ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿದ್ರಲ್ವಾ? ನೀವು ಕೂಡ ನಿಮ್ಮ ಮನೆಯಲ್ಲಿ ಹುಸ್ಲಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.